ಇವಾಗ ಮೆಣಸಿನ್ಕಾಯಿ ಹುರ್ಕೆ ಆಗಿದೆ, ತೆಗೆದು ತಟ್ಟೆಗೆ ಹಾಕ್ಕೋಬೇಕು. ಎಲ್ಲ ಪೌಡರ್ ಮಾಡ್ಕೊಳಕ್ಕೆ ಮೆಣಸಿಗೆ ತುಪ್ಪ ಹಾಕೊಳ್ಳೋದು ನಮ್ದೇ ಶೈಲಿ, ಯಾರು ಹಾಕೊಳ್ಳಲ್ಲ ಸಾಮಾನ್ಯವಾಗಿ. ಒಗ್ಗರಣೆ ಬಿತ್ತು ನಮ್ಮ ಅವರೆಕಾಳು ಸಾರು ಅಹಲ್ಯಬಾಯಿ ಅಮ್ಮವ್ರದ್ದು. ಇವಾಗ ಸಾರೆಲ್ಲ ರೆಡಿ ಆಗಿದೆ. ಇವಾಗ ಅದನ್ನ ಪಾತ್ರೆಗೆ ಹಾಕಿ ರುಚಿಗೆ ಸರ್ವ್ ಮಾಡಿ. ಓಕೆ, ಡಿಶ್ ಔಟ್ ಮಾಡ್ತಾ ಇದೀವಿ. ಸೂಪರ್ ನೋಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ನೋಡಿ ಹಿಂದ್ಗಡೆ ಅಹಲ್ಯಬಾಯಿ ಅಮ್ಮವರು ಅವ್ರ ಕಿಚನ್ಲಿದ್ದೀವಿ ನಾವು. ಅವರೆಕಾಳು ಸೀಸನ್ ಮುಗಿದ್ರೊಳಗೆ ಬಂದ್ಬಿಡಿ, ಇನ್ನೊಂದು ಅವರೆಕಾಳು ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದರು. ನಾವು ಬಂದುಬಿಟ್ಟಿದ್ದೀವಿ. ಯಾವುದು ಅಂತ ಕೇಳಿ, ಸಾರು ಅವರ ಶೈಲಿಯಲ್ಲಿ, ಪುರಾತನ ಪಾರಂಪರಿಕ ಸಾಂಪ್ರದಾಯಿಕ ಶೈಲಿಯಲ್ಲಿ ಅವರ ಸಾರು, ಅವರೆಕಾಳು ಸಾರು. ಬನ್ನಿ ನಾವು ನೀವು ಹೋಗ್ಬಿಟ್ಟು ನೋಡ್ಬಿಡೋಣ. ನೀವು ಕರೆದ್ರಿ, ನಾವು ಬಂದ್ಬಿಡಿ ಅವರೆಕಾಳು ಸಾರು ನೋಡೋದಕ್ಕೆ, ರುಚಿ ನೋಡೋದಕ್ಕೆ. ನೀವು ಹೇಳ್ದಂಗೆ ಅವರೆಕಾಳು ಸಾರು ನಿಮ್ಮ ಶೈಲಿಯಲ್ಲಿ, ನಮ್ಮ ಶೈಲಿಯಲ್ಲಿ 2 ಪಾವು ಅವರೆಕಾಯಿನ ಸಾರು ಮಾಡೋದಕ್ಕೆ ಇಡ್ತಾ ಇದ್ದೀವಿ. ಅವರೆಕಾಯಿ ಸಾರು ಒಂದು ಪಾವು ಒಂದೇ ಮೊದಲೇ ಇದೆ, ಇದು ಒಂದು ಪಾವು ಹಾಕಿದ್ರು. ಇದನ್ನ ಈಗ ಬೇಯಿಸ್ಕೊಂಡ್ಬಿಡೋದಲ್ಲ, ಎಲ್ಲ ಬೇಯಿಸ್ಕೊಂಡ್ಬಿಡೋಣ. ಇವಾಗ ಫಸ್ಟ್ ಸಾರಿನ ಪುಡಿ ಮಾಡ್ಕೊತಾ ಇದ್ದೀನಿ. ಇದು ಕೊತ್ತಂಬರಿ ಬೀಜ 1 ಪಾವು, ಅದಕ್ಕೆ ತಕ್ಕಷ್ಟು ಜೀರಿಗೆ, ಅದಕ್ಕೆ ತಕ್ಕಷ್ಟು ಮೆಣಸು, ಮೆಂತ್ಯ, ಸಾಸಿವೆ, ಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ, ಖಾರಕ್ಕೆ ಒಂಚೂರು ಗುಂಟೂರು ಮೆಣಸಿನ್ಕಾಯಿ 2 ಇದೆ. ಎಂದಿನಂತೆ ನಾನು ಸನ್ ಗೋಲ್ಡ್ ಎಣ್ಣೆ ಇಟ್ಕೊಂಡಿದ್ದೀನಿ. ಇದು ಬಹಳ ಒಳ್ಳೆ ಎಣ್ಣೆ, ಎಲ್ಲ ಸ್ವೀಟ್ಗೆ ಖಾರಕ್ಕೆ ಎರಡಕ್ಕೂ ಬರುತ್ತೆ. ಇವಾಗ ಎಲ್ಲ ರೆಡಿಯಾಗಿದೆ ಸಾರಿನ ಪುಡಿ ಹುರ್ಕೊಳ್ಳೋಕ್ಕೆ. ಕೊತ್ತಂಬರಿ ಬೀಜ 1 ಪಾವು ಫಸ್ಟ್ ಹುರ್ಕೊಳ್ತಾರೆ. ಕೊತ್ತಂಬರಿ ಬೀಜಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಮ್ಮ. ಎಣ್ಣೆ ಹಾಕೋಬೇಕು ಒಂದು ಸ್ವಲ್ಪ. ಇದನ್ನ ಹಂಗೆ ಹುರ್ಕೊಳ್ತಾ ಇರ್ಬೇಕು. ಇವಾಗ ಏನಪ್ಪ ಅಂತಂದರೆ ನಾವು ಆ ಕೊತ್ತಂಬರಿ ಬೀಜ ಆಗೋ ತನಕ ನಮ್ಮ ಇಷ್ಟು ದಿವಸ ನಮ್ಮ ಜೊತೆಗಿದ್ದು ಎಲ್ಲ ನಮ್ಮ ಸಾಮಾನುಗಳನ್ನ ಎಲ್ಲ ಸಪ್ಲೈ ಮಾಡಿ ಎಲ್ಲ ಮಾಡೋದು ನಮ್ಮ ಪ್ರಸನ್ನ ಅಂತ ಅವ್ರ ಹೆಸರು. ಬಹಳ ವರ್ಷಗಳಿಂದ ನಮ್ಮ ಜೊತೆಗಿದ್ದಾರೆ, ಬಹಳ ಅಚ್ಚುಮೆಚ್ಚು. ಎಲ್ಲ ಕಡೆ ನೀವೇ ಸಪ್ಲೈ ಮಾಡಿ? ಎಲ್ಲ ಕಡೆಗೂ ಅವರೇ ಹೋಗೋದು. ನಮ್ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೂ ಅವರೇ ಕರ್ಕೊಂಡು ಹೋಗೋದು. ಇವಾಗ ಅದಾಯ್ತು, ತೆಗಿಬೋದು. ಜೀರಿಗೆ ಇವಾಗ 100 ಗ್ರಾಮ್ ಹಾಕ್ಕೊಂಡಿದ್ದೀವಿ. ಈ ಮಿಕ್ಕಿದ ಸಾಮಾನೆಲ್ಲ ಅದಕ್ಕಿಂತ ಕಮ್ಮಿ 50 ಗ್ರಾಮ್ ಒಳಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ತಾ ಇದೆ. ಇವಾಗ ಜೀರಿಗೆ ಬಗ್ಸಿ ಸಾಸಿವೆ ಇವಾಗ ಸ್ವಲ್ಪ ಸಾಸಿವೆ 50 ಗ್ರಾಮ್ ಸಾಸಿವೆ ಆಯಿತು. ಇವಾಗ ಮೆಂತ್ಯ ಅಷ್ಟೇ ನೋಡಿ. ಕಂದ ಬಣ್ಣಕ್ಕೆ ತಿರುಗಿದ್ಮೇಲೆ ಅದನ್ನು ತೆಗೆದು ಮೆಣಸಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿಬೇಕು. ಮೆಣಸಿಗೆ ತುಪ್ಪ ಹಾಕ್ಕೊಂಡು ಹುರಿಬೇಕು. ರೆಡಿಯಾಗಿದೆ. ಇವಾಗ ಬಗ್ಗಿಸ್ಕೊಳ್ಳೋದು ಮೆಂತ್ಯನ. ಈಗ ತುಪ್ಪ ಹಾಕ್ಕೊಂಡು ಮೆಣಸು, ಎಷ್ಟು ತುಪ್ಪ ಹಾಕೊಳ್ಳೋದು? ಒಂದು ಸ್ವಲ್ಪ ಅಲ್ಲ, ಸಾಕು. ಇದು ನಿಮ್ಮದೇ ಶೈಲಿ? ಹೌದು, ಮೆಣಸಿಗೆ ತುಪ್ಪ ಹಾಕೊಳ್ಳೋದು ನಮ್ಮದೇ ಶೈಲಿ, ಯಾರು ಹಾಕೊಳ್ಳಲ್ಲ ಸಾಮಾನ್ಯವಾಗಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ, ಈ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ. ಸಾಕು. ಇವಾಗ ಎಷ್ಟು ಬಿತ್ತು ಮೆಣಸಿನ್ಕಾಯಿ? ಮೆಣಸಿನ್ಕಾಯಿ ಇವಾಗ ಟೋಟಲಾಗಿ 50 ಗ್ರಾಮ್ ಬಿತ್ತಷ್ಟೇ, 2 ಸೇರಿ. ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಅಷ್ಟು ಘಾಟು ಆಗಲ್ಲ, ಹುರ್ಕೆ ಚೆನ್ನಾಗಾಗತ್ತೆ. ಇವಾಗ ಮೆಣಸಿನ್ಕಾಯಿ ಹುರ್ಕೆ ಆಗಿದೆ, ತೆಗೆದು ತಟ್ಟೆಗೆ ಹಾಕ್ಕೋಬೇಕು. ಎಲ್ಲ ಪೌಡರ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ. ಇವರು ನಮ್ಮ ಮನೆಯವ್ರ ಜೊತೆಗಿಂದ ಒಂದು 10-12 ವರ್ಷದಿಂದ ನಮ್ಮ ಹತ್ರ ಇದ್ದಾರೆ. ಇವು ಬಹಳ ಇದು ಒಳ್ಳೆ ಎಲೆಕ್ಟ್ರಿಕ್ ಕೆಲಸ ಮತ್ತೆ ನೀರಿನ ಕೆಲಸದ್ದು ಎಲ್ಲ ಪ್ಲಂಬರ್ ಕೆಲಸ ಎಲ್ಲ ಮಾಡಿಕೊಂಡು ಈಗ ನಮ್ಮ ಜೊತೆಗೆ ತರಕಾರಿ ಕಟ್ ಮಾಡಿಕೊಂಡು ನಮ್ಮ ಹತ್ರನೇ ಇದ್ದಾರೆ. ಬಹಳ ಒಳ್ಳೆ ಮನುಷ್ಯ, ಹೇಳೋ ಅಷ್ಟೇ ಇಲ್ಲ. ಏನು ಹೆಸರು? ಇವ್ರ ಹೆಸರು ಪ್ರಕಾಶ್ ಅಂತ. ನಮಸ್ಕಾರ ಪ್ರಕಾಶ್ ಅವರೇ. ಸಾರಿನ ಪುಡಿ ಆಗಿದೆ, ಸಾರಿನ ಪುಡಿ ನುಣ್ಣಿಗೆ ಸರಿಯಾಗಿದೆ. ಇವಾಗ ಇದಕ್ಕೆ ಅವರೆಕಾಳು, ತೆಂಗಿನಕಾಯಿ, ಹುಣಸೆ ಹಣ್ಣು ನೀರು ಎಲ್ಲ ಹಾಕೋತೀವಿ. ಮಿಕ್ಸಿಗೆ ಮತ್ತೆ ಹಾಕೊಂಡು ರುಬ್ಬೋದು. ಮಿಕ್ಸಿಗೆ ರುಬ್ಬಬಹುದು.
ಇದಕ್ಕೆ ತಕ್ಕ ರುಚಿಗೆ ತಕ್ಕಷ್ಟು ತೆಂಗಿನಕಾಯಿ ಚೆನ್ನಾಗಿ ಹಾಕ್ಕೋಬೇಕು, ರುಚಿಯಾಗಿ ಬರುತ್ತೆ. ಎಷ್ಟು ಹಾಕಿದೀವಿ ನಾವು ಒಂದು ತೆಂಗಿನಕಾಯಿಲಿ 3/4 ಕಾಯಿ ಹಾಕಿದ್ದೀವಿ. ಸರಿ ಸರಿ. ಇವಾಗ ಇದಕ್ಕೆ ಅವರೆಕಾಳು ಆಗಲೇ ಬೇಯಿಸ್ಕೊಂಡಿರೋ ಅವರೆಕಾಳು, ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಎಲ್ಲ ರುಬ್ಕೊಂಡು ಒಂದು ಕುದಿ ಕುದ್ರೆ ಸಾರು ರೆಡಿ. ಓಕೆ ಓಕೆ ಡನ್. ಇವಾಗ ಮಿಕ್ಸಿ ಮಾಡ್ತೀವಿ 1 ನಿಮಿಷ. ಕಾಳು ರುಬ್ಬಕ್ಕೆ ಇಷ್ಟು ಸಾಕು. ಕಾಳು ಸಾರು ಹೊಂದ್ಕೊಂಡು ಗಟ್ಟಿಯಾಗಿ ಬರೋದಕ್ಕೆ ಸ್ವಲ್ಪ ಅವರೆಕಾಳು ಹಾಕ್ಕೋಬೇಕು ಅಷ್ಟೇ. ಆಮೇಲೆ ಮಿಕ್ಕಿದ ಅವರೆಕಾಳು ಪಾತ್ರೆ ಇಟ್ಕೊಂಡು ನೀರು ಅದಕ್ಕೆ ಸುರಿಬೇಕು. ಇವಾಗ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೋಬೇಕು. ಇದಕ್ಕೆ ಬೆಲ್ಲ ತಕ್ಕಷ್ಟು ಬೆಲ್ಲ ಇಷ್ಟು ಬೆಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಬಿ ಕೊಡಮ್ಮ ಮಂಜು. ಸ್ವಲ್ಪ ಒಂದು ಹಿಡಿ ಅದು ಹಾಕಿದ್ಮೇಲೆ ರುಬ್ಬಬೇಕು. ಇವಾಗ ನುಣ್ಣಗೆ ರುಬ್ಬಿದ್ ರೆಡಿ ಆಗಿದೆ. ಈ ತರ ಆಗ್ಬೇಕು. ಇದನ್ನ ಸಾರೊಳಗೆ ಹಾಕೋಬೇಕು. ಈಗ ಅವರೆಕಾಳು ತೆಗೆದು ಇದ್ರೊಳಗೆ ಹಾಕ್ಬೇಕು. ಆಗಲೇ ಬೇಯಿಸ್ಕೊಂಡ್ರೆ ಅವರೆಕಾಳು. ಈಗ ಅವರೆಕಾಳು ಬೇಯಿಸ್ಕೊಂಡು ಇದ್ರೊಳಗೆ ಹಾಕಿ ಕುದಿಯಕ್ಕಿಟ್ಟು ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಗತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಇದೇ ಒಂಥರ ಕಲರ್ ಬೇರೆ. ಹೌದು, ಬೇರೆ. ಇದು ಬ್ರಾಹ್ಮಣರ ಶೈಲಿ ಅವರೆಕಾಳು. ಇದ್ರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಅಂತ ಸಾರಿದ್ರು. ಲೈಟ್ ಆಗಿ ಕುದಿತಾ ಇದೆ ಅಲ್ಲ. ಇವಾಗ ಸಾರು ಕುದೀತಾ ಇದೆ. ಹಿಂಗಿನ ಒಗ್ಗರಣೆ ಹಾಕಿ ಕೆಳಗಡೆ ಇಳಿಸೋದು. ಇಳಿಸ್ಬಿಡೋದು ಹಿಂಗಿನ ಒಗ್ಗರಣೆ. ನೆಕ್ಸ್ಟ್ ಪರಿಮಳ ಸೂಪರ್ ಇದೆ, ಬೇರೆ ತರ ಇದೆ. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕರಿಬೇವು ಹಾಕೋದು. ಇವಾಗ ಎಣ್ಣೆ ಕಾಯ್ತಾ ಇದೆ. ಅರಿಶಿಣದ ಪುಡಿ ಸ್ವಲ್ಪ ಹಾಕೋದು, ಸಾಸಿವೆ ಸ್ವಲ್ಪ, ಅರ್ಧ ಚಮಚ ಅರಿಶಿನ ಪುಡಿ ಬಿತ್ತು, ಸಾಸಿವೆ ಹಾಕ್ಬೇಕು. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಬೇಕು. ಜೀರಿಗೆ ಸ್ವಲ್ಪ, ಸಾಸಿವೆ ಚಿಟ್ಕೊಡ್ತಾ ಇದ್ದಾಗ ಜೀರಿಗೆ. ಇವಾಗ ಇಂಗು ಒಂದು ಚಮಚ ಇಂಗು. ಈಗ ಕರಿಬೇವು ಹಾಕೋದು. ಇವಾಗ ಒಗ್ಗರಣೆ ರೆಡಿ ಆಗಿದೆ. ತೆಗೆದು ಸಾರೊಳಗೆ ಹಾಕೋದು. ಒಗ್ಗರಣೆ ಬಿತ್ತು ನಮ್ಮ ಅವರೆಕಾಳು ಸಾರು. ಅಹಲ್ಯಬಾಯಿ ಅಮ್ಮವ್ರದ್ದು. ಅದು ಒಂದು ಟೆಕ್ನಾಲಜಿ ಬರಬೇಕು ಕ್ಯಾಮ್ರಾದಲ್ಲಿ ಪರಿಮಳ ತೋರಿಸೋದಕ್ಕೆ. ಇವಾಗ ಸಾರೆಲ್ಲ ರೆಡಿ ಆಗಿದೆ. ಇವಾಗ ಅದನ್ನ ಪಾತ್ರೆಗೆ ಹಾಕಿ ರುಚಿಗೆ ಸರ್ವ್ ಮಾಡಿ. ಓಕೆ, ಡಿಶ್ ಔಟ್ ಮಾಡ್ತಾ ಇದೀವಿ. ಸೂಪರ್ ನೋಡಿ. ಈಗ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಳ್ಳೆ ಸಾರು ಘಮ ಘಮ ಅಂತ. ಬ್ರಾಹ್ಮಣರ ಶೈಲಿ ಅವರೆಕಾಳು ಸಾರು ನಮ್ಮದೇ ಆದ ರೀತಿಲಿ ನಾವು ಮಾಡಿದ್ದೀವಿ. ಒಂದ್ಸತಿ ಮನೇಲಿ ಮಾಡಿಕೊಂಡು ಆಮೇಲೆ ಕಾಮೆಂಟ್ ಹಾಕಿ. ಅವರೆಕಾಳು ನೋಡಿ ಹಿಂಗಿದಾವೆ. ಸ್ವಲ್ಪ ಹಾಕೊಂಬಿಡೋಣ ತುಪ್ಪ ಜೊತೆಗೆ. ಅನ್ನ ಎಲ್ಲ ಇದೆ, ಅವರೆಕಾಳು, ಹಾಗೆ ಗ್ರೇವಿ. ಈ ಗ್ರೇವಿ ಮಾತ್ರ ಇನ್ನು ಹೇಳ್ತೀನಿ ಕಲಿಸ್ಕೊಂಡು. ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಅವ್ರದ್ದೇ ಆದ ಬ್ರಾಹ್ಮಣ ಶೈಲಿಯ ಅಂತೆ. ಆ ಪರಿಮಳದಲ್ಲೇ ಹೇಳ್ಬೋದು. ಅವರೆಕಾಳು ಸಾರು ಅಹಲ್ಯಬಾಯಿ ಅಮ್ಮವ್ರದ್ದು. ರುಚಿ ನೋಡ್ಬಿಡೋಣ ಯಾವ ರೀತಿ ಇರುತ್ತಂತ. ಯಾವ ಥರ ಬಣ್ಣಿಸಿದ್ನ ಅವರೇ ಹೇಳಿದ್ರಲ್ಲ, ಅವರ ಶೈಲಿ ಇದು. ಅವ್ರು ಕಲ್ತಿರೋದು ಹಳೆ ಕಾಲದ್ದು ವಿಭಿನ್ನವಾದ ಶೈಲಿಯಲ್ಲಿ. ಅವ್ರು ಹಾಕ್ಕೊಂಡಿದ್ದೆಲ್ಲ ಕೊಬ್ಬರಿ ತುರಿ, ಅವ್ರ ಮಸಾಲ, ಅವ್ರ ಪುಡಿ ಹುರ್ಕೊಂಡ್ರು, ಅದೆಲ್ಲ ನಿಮ್ಮ ಪರಿಮಳ ಸಿಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಆದರೂ ಸಹ ಅದ್ಭುತ ಒಂದು ರುಚಿ. ಬ್ರಹ್ಮಾಂಡವಾದ ಊಟ ಅಂತಾರಲ್ಲ ಹಂಗೆ. ಅದ್ಭುತ ರೀ. ಈ ಸೀಸನ್ನಲ್ಲಿ ಈ ಥರ ಸಾರು ಸಿಕ್ಬಿಡ್ತು ನಮಗೆ. ನೀವು ಮನೇಲಿ ಮಾಡ್ಕೊಳ್ಳಿ. ಯಾವ ಥರ ಬಂತು ಅಂತ ಅವರೆಕಾಳು ಸೀಸನ್ ಮುಗಿದ್ರೊಳಗೆ ಮಾಡ್ಕೊಂಬಿಟ್ಟು ನಮಗೆ ಕಾಮೆಂಟ್ಸ್ ಹಾಕಿ. ಕಾಯ್ತಾ ಇರ್ತೀವಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಆರೋಗ್ಯವಾಗಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ
ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.